ಎಲ್ಲ ಮಹಿಳೆಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಮೊದಲನೇ ಬಾರಿ ಅಲ್ಲ. ಲಿಂಗದಹಳ್ಳಿಯ ಒಂದು ಹಿಂದೆ ತೆಗೆದು ನೋಡಿ, ಒಂದು 5-6 ವರ್ಷದ ಕೆಳಗಡೆ ನೋಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನವರು ಇದೇ ಹಾಲ್ ಅನ್ಸುತ್ತೆ ಇದೆಲ್ಲ ವೀರಭದ್ರ ಸ್ವಾಮಿ ಇದ್ರಲ್ಲಿ ಸಭಾಂಗಣದಲ್ಲಿ ಅವಾಗ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ರು. ಅವಾಗ ಅವ್ರು ಸಚಿವರಾಗಿರ್ಲಿಲ್ಲ, ಬಟ್ ಇವಾಗ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಹೆಣ್ಣು ಮಗಳಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಲಿಂಗದಹಳ್ಳಿಗೆ ಬಂದು ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅದಕ್ಕೆ ವಾಣಿ ಶ್ರೀನಿವಾಸ್ ಅವರು ಮತ್ತೆ GH ಶ್ರೀನಿವಾಸ್ ಅವರು ಸೇರಿ ಅವ್ರನ್ನ ಕರೆಸಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮಾಡಿದ್ರು. ಇವತ್ತಿಗೂ ಕೂಡ ಕಾರ್ಯಕ್ರಮವನ್ನ ಬಹಳಷ್ಟು ಬೇರೆ 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 ತಾಲೂಕಿನ ಏನು ಲೀಡರ್ಸ್ ಇರಬಹುದು ಅಥವಾ ಬೇರೆ ಬೇರೆ ಕಡೆ ಹೆಣ್ಮಕ್ಳು ಇರ್ಬೋದು, ಎಲ್ಲರೂ ನಡೆಸ್ತಾರೆ ಅಂತ ಒಂದು ಅದ್ಭುತ ಕಾರ್ಯಕ್ರಮ ಲಿಂಗದಹಳ್ಳಿಯಿಂದ ಆಗಿತ್ತು. ಅದೇ ತರ ಈ ಒಂದು ಕಾರ್ಯಕ್ರಮ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿಗೆ ಒಂದು ಸಾಕ್ಷಿ ಆಗತ್ತೆ ಅಂತ ಭಾವಿಸ್ತಾ, ಮೊದಲನೇದಾಗಿ ಸೀಮಂತ ಕಾರ್ಯಕ್ರಮವನ್ನ ನಮ್ಮ ತಾಯಿಯವರು ಇನ್ನೂ ಯಾವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಮಾಡ್ತಿರ್ಲಿಲ್ಲ. ಅಂತಹ ಒಂದು ಸಮಯದಲ್ಲಿ ವಾಣಿ ಶ್ರೀನಿವಾಸ್ ಅವರು ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಂದು ಆಸೆ ಇರುತ್ತೆ, ಗರ್ಭಿಣಿ ಆದ ನಂತರ ಸೀಮಂತ ಮಾಡಿಸ್ಕೋಬೇಕು ಅಂತ. ಆದ್ರೆ ಮನೆಯಲ್ಲಿ ಕೆಲವೊಂದು ಪದ್ಧತಿಗಳಿರೋದಿಲ್ಲ. ಇನ್ನು ಕೆಲವು ಕಡೆ ಅವ್ರ ಕೈನಲ್ಲಿ ಏನಾಗುತ್ತೆ ಅಂತಂದ್ರೆ ಆರ್ಥಿಕವಾಗಿ ತೊಂದರೆ ಇರೋದ್ರಿಂದ ಅವ್ರ ಕಾರ್ಯಕ್ರಮವನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಅಂತಹ ಹೆಣ್ಣು ಮಕ್ಕಳಿಗೆಲ್ಲ ನಾವು ಒಂದು ಅವರು ಒಂದು ತಾಯಿ ಸ್ಥಾನದಲ್ಲಿ ಅಥವಾ ಅಕ್ಕನ ಸ್ಥಾನದಲ್ಲಿ ನಿಂತು ಅವರ ಆಸೆಗಳನ್ನ ನೆರವೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ GH ಶ್ರೀನಿವಾಸ್ ಜನಹಿತ ಸೇವಾ ಟ್ರಸ್ಟ್ ವತಿಯಿಂದ ಕಳೆದ 10 ವರ್ಷಗಳಿಂದ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ಮತ್ತೆ ಬಂದ ತಕ್ಷಣ ಖುಷಿ ಆಗಿದ್ದು ಅಂತಾಗಿ ಅರೇಂಜ್ಮೆಂಟ್ಸ್ ತುಂಬಾ ಅದ್ಭುತವಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಅಂಗನವಾಡಿಯವರು ತುಂಬಾ ಅದ್ಭುತವಾಗಿ ಮಾಡಿ, ನಿಮಗೆ ಯಾವ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತೀರಾ. ಸೊ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಂದ ಕಾರ್ಯಕ್ರಮಕ್ಕೆ ಬನ್ನಿ ಅಂದ್ರೆ ಎಲ್ಲರೂ ಕರೆಕ್ಟ್ ಬೈಕೊಂತೀರ. ಕೆಲವ್ರು ಬೈಕೊಂತಾರೆ, ಯಪ್ಪ ಎಲ್ಲದಕ್ಕೂ ನಮ್ನೆ ಕರೆಸ್ತಾರಲ್ಲ ಅಂತ. ಬಟ್ ಸ್ಟಿಲ್ ಖುಷಿಯಾಗಿ ರೆಡಿಯಾಗಿ ಬರ್ತೀರಿ. ಜೊತೆಗೆ ಈ ಒಂದು ಸಣ್ಣ ಪುಟ್ಟ ಅರೇಂಜ್ಮೆಂಟ್ಸ್ ಏನಿದೆ ಇದು ತುಂಬಾ ಅದ್ಭುತವಾಗಿದೆ. ರಂಗೋಲಿ ಆಗಿರ್ಬೋದು, ಈ ಅರೇಂಜ್ಮೆಂಟ್ಸ್ ಆಗುತ್ತೆ, ಈ ಬೊಕ್ಕೆ ಮಾಡಿದಿರಲ್ಲ ಇದು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲ ತರದ ಒಂದು ಏನಂತಾರೆ ಮೈನ್ಯೂಟ್ ಏನು ಪ್ರಿಪರೇಷನ್ ಬೇಕೋ ಪ್ರತಿಯೊಂದನ್ನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅದ್ಭುತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರತಿಯೊಬ್ರು ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನಾನು ಚಂದ್ರಶೇಖರ್ ಸರ್ ಹೇಳಿದ್ರು, ಫಿಸಿಕಲಿ ಏನಂತಾರೆ ನಮ್ಮ ಅಂಗಾಂಗಗಳು ಅಥವಾ ನಮ್ಮ ದೇಹ ನಾವೆಲ್ಲ ಕರೆಕ್ಟ್ ಆಗಿ ಸ್ಟ್ರೆಂತ್ ಇದ್ದಾಗ ಅಂತ ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಹೋಗ್ಬೇಕು ಅಂತ ನನಗೇನ್ ಅನ್ಸುತ್ತೆ ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಜೊತೆಗೆ ಮೆಂಟಲ್ ಸ್ಟ್ರೆಂತ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಮಾನಸಿಕವಾಗಿ ಕೂಡ ನೀವು ರೆಡಿ ಇರಬೇಕು, ನನ್ನ ತಾಯಿ ಆಗಬಹುದು ಅಂತ. ಬರೀ ನಮ್ಮ ಫಿಸಿಕಲಿ ನಾವು 18 ವರ್ಷ ಆದ್ಮೇಲೆ ಏನು ಕರೆಕ್ಟ್ ಆಗಿರ್ತೀವಿ ಅವಾಗ ಮಾತ್ರ ಮಕ್ಳಾಗ್ಬೇಕು ನೋ. ನನಗನ್ಸಂತದ್ದು ನೀವು ಮಾನಸಿಕವಾಗೂ ತಯಾರಾಗಿರ್ಬೇಕು. ಯಾಕೆಂತಂದ್ರೆ ಮಕ್ಳು ಆದ್ಮೇಲೆ ಅವ್ರ ಜವಾಬ್ದಾರಿ ಹೆಚ್ಚಿರುತ್ತೆ. ಸೊ ಅದನ್ನ ನಿಮ್ ಕೈನಲ್ಲಿ ನಿಭಾಯಿಸಕ್ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದು ಏನಂತಾರೆ ಪರಿಜ್ಞಾನ ಅಥವಾ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಅದಕ್ಕೆ ಆಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಸಜೆಷನ್ ಆಗಿರುತ್ತೆ. ಮತ್ತೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ಹೇಳ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ಸರ್ ಎಲ್ಲ ಕೇಳೋದಂದ್ರೆ ಆಫ್ಟರ್ ಪ್ರೆಗ್ನೆನ್ಸಿ ಬಾಣಂತಿ ಇದ್ದಾಗ ನೀರ್ ಕುಡಿಬೇಡಿ ಅಂತ ಹೇಳ್ತಾರೆ, ಬಟ್ ಡಾಕ್ಟರ್ಸು ಇಲ್ಲ ಕುಡಿಬೇಕು ಅಂತ ಹೇಳ್ತಾರೆ. ಅದು ಇಲ್ಲಿ ಸುಮಾರು ಕಡೆ ಅದೊಂದು ದೊಡ್ಡ ಕ್ವೆಶ್ಚನ್ ಆಗಿರುತ್ತೆ, ನೀರ್ ಕುಡಿಬೇಕೋ ನೀರ್ ಕುಡಿಬಾರ್ದು ಅಂತಂದು. ಸೊ ಅದ್ರ ಬಗ್ಗೆ ನೀವು ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತೀನಿ. ನಮ್ಮಲ್ಲಿ ಒಂದು ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಸೊ ಗರ್ಭಿಣಿ ಬಾಣಂತಿಯವರು ಬಹಳ ಪಥ್ಯ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿಯಾದಂಥ ಆಹಾರಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ನೀರು ಕಡಿಮೆ ಕುಡಿಯೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಕಾಯ್ದಾರಿ ನೀರು ಕುಡಿಸೋದಕ್ಕೆ ಬಹಳಷ್ಟು ಹೇಳ್ತೀವಿ, ಬಿಸಿ ನೀರು. ಅದು ತಪ್ಪು. ಯಾಕೆಂದ್ರೆ ನಾವು ಹಿಂದಿನ ದಿನಗಳಲ್ಲಿ ಹೇಳ್ತಾ ಇದ್ವಿ, ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಡ್ರಿಂಕಿಂಗ್ ವಾಟರ್ ಬಹಳ ಮೇಲೆ